ಖಾಲಿ ಮಂದಿ ಬರ್ಬಾರ್ದು, ಖಾಲಿ ಜನ ಯಾರು ಬರ್ಬಾರ್ದು, ಖಾಲಿ ಮಂದಿ ಬರ್ಬಾರ್ದು. ಪಾತ್ರದಾರಿಂದ ಒಬ್ಬರೇ ಬರ್ಬೇಕು, ಪಾತ್ರದಾರಿಂದ ಒಬ್ಬರೇ ಬರ್ಬೇಕು, ಖಾಲಿ ಮಂದಿ ಬರ್ಬಾರ್ದು. ನಿನ್ನ ಸಲವಾಗಿ ನಾಟಕ ಕಲತೀನಿ ಮನೆಯಾಗ ಬಯಸ್ಕೊಂಡ, ನಿನ್ನ ರೂಪ ಕಣ್ಣಿಗೆ ನಟ್ಟ ಬಂದಿನಿ ಉಡಕೊಂಡ, ಕೈಗೆ ಸಿಗದೆ ಹೋಗಬೇಡ ನೀನು ಸೆಟಗೊಂಡ, ನಿನಗಲ್ಲ ನೋಡಿ ಬೆಲ್ಲ ಕೊಡತೀನಿ ಆಸೆ ಇಟಗೊಂಡ. ಬರಬ್ಬ ನಾಟಕ ಮಾಡಕ ಬಂದಳ ಹುಡುಗಿ ಬಣ್ಣ ಹಚ್ಚಕೊಂಡ, ನಿನ್ನ ಸಲವಾಗಿ ನಾಟಕ ಕಲತೀನಿ ಮನೆಯಾಗ ಬಯಸ್ಕೊಂಡ, ನಿನ್ನ ರೂಪ ಕಣ್ಣಿಗೆ ನಟ್ಟ ಬಂದಿನಿ ಉಡಕೊಂಡ, ಕೈಗೆ ಸಿಗದೆ ಹೋಗಬೇಡ ನೀನು ಸೆಟಗೊಂಡ, ನಿನಗಲ್ಲ ನೋಡಿ ಬೆಲ್ಲ ಕೊಡತೀನಿ ಆಸೆ ಇಟಗೊಂಡ. ರಾತ್ರಿ ಎತ್ತು ನಿದ್ದೆಗೆಟ್ಟಿನಿ, ನಿನಗಾಗಿ ಬಡ್ಡಿ ಸಾಲ ತಂದಿನಿ, ನನ್ನ ಬಗಲಗ ನಿನ್ನ ಫೋಟೋವ ಹಾಕಿನಿ, ಊರಾಗ ಬ್ಯಾನರ ಕಟ್ಟಿಸಿನಿ, ಏನೋ ಚಂದ ಕೊನೆಯದೆ ಹುಡುಗಿ ಹುಟ್ಟಿದಿ ನನಗಾಗಿ, ಏಳೆ ಮಾಡಿಸಿದ ಜೋಡಿ ನಾನೊಬ್ಬ ನಿನಗಾಗಿ, ನಾಟಕ ಮಾಡಕ ಬಂದಳ ಹುಡುಗಿ ಬಣ್ಣ ಹಚ್ಚಕೊಂಡ, ನಿನ್ನ ಸಲವಾಗಿ ನಾಟಕ ಕಲತೀನಿ ಮನೆಯಾಗ ಬಯಸ್ಕೊಂಡ, ನಿನ್ನ ರೂಪ ಕಣ್ಣಿಗೆ ನಟ್ಟ ಬಂದಿನಿ ಉರಳ. ದೇವ ತಾವುದಾರಂತ ಕೇಳಿದೆ, ನೀನೇನೋ ಮಾರ್ರೆ ಬುಗುಲ್ ಬರಂಗ್ ಮಾಡ್ತಿ. ದಾರಂತ ಕೇಳಿದರೆ ಭಾಗ್ಯಶ್ರೀ ದೇವಾ ಶ್ರೀಮತ್ಸದ ಮಲಮತಿಯುತ ನೆನೆಸಿದ ಮತನ ವಿನೋದ ಮಂಟಪದ ಸರ್ವಲಂಕಾರ ವೇತನಕ್ಕೆ ಈ ಬುತ್ತಳ ದಳ್ಳಪರೆ ಖ್ಯಾತಿ ಹೊಂದಿ ಈ ಸಭಾನಿಕೇತನಕ್ಕೆ ಉದ್ದಟ್ಪೆ ನಮ್ ದಾರೆಂದು ಕೇಳುವ ನೀನು ದಾರಲೈ ಕೂಸೆ ನಿನ್ನ ದೇವ ನಾವು ದಾರಂದರೆ ದಯವಿಟ್ಟು ಬಾಣ ಹಿಂದಕ್ಕೆ ಬಿಡ್ಬೇಕು, ಸ್ವಲ್ಪ ದಯವಿಟ್ಟು ಬಾಣ ಹಿಂದಕ್ಕೆ ಬಿಡ್ರು. ಇಲ್ಲಿಗೆ ಹೆಣ್ಮಕ್ಳು ತಲೆ ನಾ ಕೂದಲೆಲ್ಲ ಆಗ್ಬಿಡು ವ್ಯಾಪಾರ ಇಲ್ದಂಗೆ ಮಾಡಿರೋ ಊದವ್ರಿಗೆ, ಈ ಕೊಳಾಯಿ ನೀರು ಹಾಕಿ ನಾ ಕೂದಲಿಲ್ದಂಗೆ ಆಗ್ಯಾವ ತಲೆಯಾಗ. ಓ ದೇವ ನಾವು ದಾರಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ, ಆಕೆಗೆ ಕೊಟ್ಟಿರುವನು ನನ್ನ ಆಸ್ತಿಯಲ್ಲ, ಎಷ್ಟು ಕೊಟ್ಟರೂ ಆಕೆಗೆ ಸಮಾಧಾನವಿಲ್ಲ, ಹಗಲು ಇರಲು ಮಾಡುತ್ತಾಳೆ ಆ ತವರು ಮನೆ ಚಿಂತೆಯಲ್ಲ, ಎಷ್ಟು ಹೇಳಿದರೂ ಬಿಡಲಿಲ್ಲ ಆಕೆಯ ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಯಿತಲ್ಲ, ಅದನ್ನು ಬಿಟ್ಟು ಇಲ್ಲಿಗೆ ಬಂದೇನಲ್ಲ, ಇಲ್ಲಿಗೆ ಬಂದರೂ ಕೂಡ ಇಲ್ಲಿ ನಿಂತಂತವ್ರಿಗೆ ಹಿಂದಕ್ಕೆ ಸರ್ಕ ಅಂದ್ರೆ ಸರ್ಕಂಲೇ ಇಲ್ಲ, ಇದನ್ನು ತಾಳಲಾರದೆ ತಮ್ಮ ನಾಮಾಂಕಿತ ಕೇಳಿದನಲ್ಲ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವೆಲ್ಲ.
ಹೊಳಿರೇ ಎಲ್ಲ ಈ ಸಾರಥಿ ನಾವುದಾರೆಂದರೆ ಯಾರು ದೇವ? ಉತ್ತಮೋತ್ತಮವಾಗಿ ಪರಿಕೋಪಿಸುವ ದಶವಿಧ ಕರ್ಮಗಳನ್ನು ಗುರು ಹಿರಿಯರನ್ನು ಗ್ರಹಿಸಿ ಅಹಂ ತ್ಯಜಿಸಿ ಜಗದ್ವ್ಯಾಪಕನಾದ ಶ್ರೀಮದ್ ವಿಷ್ಣುವಿನ ಪಾದ ಪೂಜೆಯೆಂದೆನಿಸಿ ಅಷ್ಟಗಳಿಂದ ಶ್ರೇಷ್ಠನೆಂದೆನಿಸಿ ಚಂಪಕಾನಗರವೆಂಬ ತಚ್ ಪಟ್ಟಣಕ್ಕೆ ಪಟ್ಟಕ್ಕೆ ಪರಿಪಾಲಿಸುವ ಹಂಸಧ್ವಜ ಪಾರ್ಥಿವೀರೇಂದ್ರನ ಮಂತ್ರಿ ಸುಮತಿ ಎಂದು ಜಯಬೇರಿ ಮಾಡಿದರೆ ಈ ಸಾರಥಿ ಅತಿ ಜಾಗೃತಿ. ವೀರ ಸುಮತಿಯು ನೀವಾದರೆ ಬಂಗಾರದಿಂದ ಕಂಗೊಳಿಸಿ ಬೈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೊರೆಯೇ? ಮೊದಲು ಇಲ್ಲಿ ಮುಂದೆ ನಿಂತ್ಕೊಂಡವ್ರು ಪ್ಯಾಂಟರಿಯೇ ಏತಕನ್ ಹೇಳೋ ಮರೆ ಹೊಳಿರೇ ಎಲ್ಲ ಈ ಸಾರಥಿ ಭೂಪತಿ ಶೃಂಗತರ ಮಾದ ರಂಗು ರಂಗಿಸುವ ಮಾವಿನ ತಳಿರು ತೋರಗಣಿನಿಂದ ಕಂಗೊಳಿಸುವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಉತ್ತಮೋತ್ತಮನಾದ ಹಂಸಧ್ವಜ ಮಹಾರಾಜನಿಗೆ ಪೃಥ್ವಿ ನಡೆಯುವ ವೃತ್ತಾತಮಂ ನಿರ್ವಹಿಸಿಕೊಡುವ ಕಾರಣ ಬರೋಣವಾಯ್ತು ಸಾರಥಿ. ನಮ್ಮ ರಾಜನನ್ನು ತೋರಿಸುವ ಅತಿ ಜಾಗೃತಿ. ನಿಮ್ಮಿಷ್ಟದಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ನಮೋ ರಾಜ ರವಿಕೋಟಿ ತೇಜ. ಮಂತ್ರಿಯಾದ ಸುಮತಿಯೇ ನಿನಗೆ ಶುಭವಾಗಲಿ, ಮೇಲೆ ಕೇಳ. ಹೊಳಿರಿ ಎಲ್ಲ ಈ ಮಂತ್ರಿ ಕೇಳಿದೆಯಾ? ದೂತನ ಹೇಳಿದ ಸಂಗತಿ ಕೇಳಿದೆನು ರಾಜ. ಎಲ್ಲ ಸುಮತಿ ಹಂಸಧ್ವಜ ಮಹಾರಾಜರೇ, ಈ ಗಜಪುರ ಹರಸರ ಮಹಾತ್ಮೆಯನ್ನು ಕೇಳಲರಿಯದವರುಂಟೆ? ಇಂದಕ್ಕೆ ಧರ್ಮರಾಯನು ದಾಯಾದಿಗಳೊಡನೆ ದೂತ್ಯವನ್ನಾಡಿ ಸಕಲ ಐಶ್ವರ್ಯವನ್ನು ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಗುರಿಯಾಗಿ ನೀರು ನೇರಳಿಲ್ಲದೆ ದುಃಖಮಂ ಪಟ್ಟು ವೈರಿಗಳಿಗೆ ಬೆನ್ನು ಕೊಟ್ಟು ಸನ್ಯಾಸಿ ರೂಪಮಂ ತೊಟ್ಟು ಕಂಕ ಭಟ್ಟನಾಗಿ ಕಾಲಮಮ್ಮ ಕಳೆದ ಧರ್ಮರಾಯನು ಯಜ್ಞ ಕರ್ತನಾಗಿರುವನಂತೆ. ಅಹೋ ಮಂತ್ರಿ, ಅಹೋ ರಾಜ. ಇದು ಅಲ್ಲದೆ ಅಶ್ವದ ಬೆಂಗಾವಲಿಗಾಗಿ ತನ್ನ ತಮ್ಮನಾದ ಅರ್ಜುನನನ್ನು ಕಳಿಸಿರುವನಂತೆ. ಓಹೋ, ಇವನೇನು ಗಂಡುಗಲಿಯೋ? ಇವನ ಪೌರುಷವನ್ನು ಹರಿಯದವರು ಯಾರು? ಇಂದಕ್ಕೆ ಕೌರವಾದಿಗಳಿಗೆ ಮಂಡೆ ಎಂಬಾಗಿಸಿ ಕಂಡವರು ನಗುವಂತೆ ಲಂಡತ್ವದಿಂದ ಕುಂಡೆಗೆ ಸೀರೆಯನ್ನು ಸುತ್ತಿಕೊಂಡು ವಿರಾಟ ರಾಯನ ಪುತ್ರಿಗೆ ಭರತನಾಟ್ಯ ವಿದ್ಯೆಯನ್ನು ಕಲಿಸುತ್ತಾ ಕೈಯೊಳಗೆ ಬಳೆಯನ್ನಿಟ್ಟುಕೊಂಡು ಕೈ ತಿರುವುತ್ತಾ ಕುಣಿಯುತ್ತಾ ಆಡುತ್ತಾ ಪಾಡುತ್ತಾ ಭಾರತ ವಿದ್ಯಾ ಪಂಡಿತನಾದ ಪಾರ್ಥನೊಬ್ಬನೇ ಗಂಡುಗಲಿ ಹೇಗೆ? ಎಲ್ಲ ಪ್ರಧಾನಿ, ಅಹೋ ರಾಜ. ಈಗಲೇ ಹೋಗಿ ಆ ಯಜ್ಞ ಸ್ವಂ ತಂದು ನಮ್ಮ ಅಶ್ವಶಾಲೆಯಲ್ಲಿ ಭದ್ರವಾಗಿ ಬಂಧಿಸು. ಇದು ಅಲ್ಲದೆ ನಮ್ಮ ಚದುರಂಗ ಬಲ ಸೈನ್ಯವೆಲ್ಲ ಸಕಾಲಕ್ಕೆ ರಣರಂಗಕ್ಕೆ ಹೊರಡಬೇಕೆಂದು ಡಂಗೂರ ಮುಮ್ಮಡಿಸು. ಅಹೋ ಮಂತ್ರಿ, ಅಹೋ ರಾಜ. ಬೋಳಿರೆ ಸುಧನ್ವ. ಮೀರಿದರೆ ಅವರಂ ತತ್ಪತ್ತ ಇಲ್ಲ ಪೂರಿತವಾದ ಕಟಕದೊಳ ಕೆಡವೇನೆಂದು ಕಟ್ಟಾಜ್ಞೆ ಮಾಡಿಸು ಮಂತ್ರಿ. ಸರ್ವ ಕಾರ್ಯಕ್ಕೆ ನೀನೇ ಸ್ವತಂತ್ರ. ಅಹೋ ಹಂಸಧ್ವಜ ಮಹಾರಾಜರೇ, ಅಹೋ ಮಂತ್ರಿ ಶೇಖರ, ನಿಮ್ಮ ಆಜ್ಞೆ ಪ್ರಕಾರವಾಗಿ ಬಹುಮಂಡಲಾಧಿಪತಿಯಾದ ಧರ್ಮರಾಯನ ಯಜ್ಞಸ್ವ ಪ್ರಚಂಡ ಸೈನ್ಯದಿಂದ ಹಿಡಿತರಿಸಿ ಭಲೆ ಭಲೆ ಮಂತ್ರಿ. ಅಹೋ ರಾಜೇಂದ್ರನೇ, ಅಹೋ ಮಂತ್ರಿ ಶೇಖರ, ಅರ್ಜುನಯೊಡನೆ ಯುದ್ಧಕ್ಕೆ ಹೊರಡಬೇಕೆಂದು ಡಂಗುರಮಂ ಸಿದ್ಧ ಮಾಡಿರುವನು. ಇದು ಅಲ್ಲದೆ ಯುದ್ಧಕ್ಕೆ ಹೊರಡದ ಯಾವ ಕಾರಣದಿಂದಾಗಲಿ ನಿಂತರೆ ರಾಜನ ಶಿಕ್ಷೆಗೆ ಗುರಿಯಾಗುವೆರೆಂದು ಪ್ರಕಟಣೆ ಹೊಡಿಸಿರುವನು ರಾಜ ಸಾಂದ್ರಗುಣ ತೇಜ. ಸುಶೀಲೆ, ಯಾ
ದಯಾ ಸಾಗರ ಗಾದಿಯವರ ಮನೆಗೆ ಬಂದೆ ಕೋಲು ಹಿಡಿದು ಕುರಿಯ ಕಾದೆ ಗಾದಿಯವರ ಮನೆಗೆ ಬಂದೆ ಕೋಲು ಹಿಡಿದು ಕುರಿಯ ಕಾದೆ ಸತ್ತ ಕೋರಿಗೆ ಜೀವ ತಂದೆ ಸತ್ತ ಕೋರಿಗೆ ಜೀವ ತಂದೆ ಹಾಲ ಮಾತದ ಕೇರ್ದೆ ಬೆಳಗಿದೆ ಹಾಲ ಮಾತದ ಕೇರ್ದೆ ದಯಾ ಸಾಗರ ಕರಿಯ ಕಂಬಳಿ ಕತ್ತಿಗಾಸಿ ಅದರಳು ನಿನ್ನ ಭಕ್ತರನ್ನು ಕೂಡಿಸಿ ಕರಿಯ ಕಂಬಳಿ ಕತ್ತಿಗಾಸಿ ಅದರಳು ನಿನ್ನ ಭಕ್ತರನ್ನು ಕೂಡಿಸಿ ಹಂಪಿ ಕ್ಷೇತ್ರವನ್ನೆಲ್ಲ ತೋರಿಸಿ ಹಂಪಿ ಕ್ಷೇತ್ರವನ್ನೆಲ್ಲ ತೋರಿಸಿ ಮರಳಿ ಬಂದ ಪುಣ್ಯ ಮೂರ್ತಿ ಮರಳಿ ಬಂದ ಪುಣ್ಯ ಮೂರ್ತಿ ದಯಾ ಸಾಗರ ಮಾಘ ಪಾಲ್ಗುಣ ಪಂಚಮಿ ತಿಥಿ ಜೋಡು ರಥೋತ್ಸವ ಮಾಡುವ ಪದ್ಧತಿ ಮಾಘ ಪಾಲ್ಗುಣ ಪಂಚಮಿ ತಿಥಿ ಜೋಡು ರಥೋತ್ಸವ ಮಾಡುವ ಪದ್ಧತಿ ಸುತ್ತ ಹಳ್ಳಿ ಜನರು ಸುತ್ತ ಹತ್ತು ಹಳ್ಳಿ ಜನರು ಕಳಸ ನೋಡಿ ಕೈ ಮುಗಿಯುವರು ಕಳಸ ನೋಡಿ ಕೈ ಮುಗಿಯುವರು. ದಯಾ ಸಾಗರ ಗದಲಿಂಗೇಶ್ವರ ಐಶ್ವರ್ಯ ಮಸ್ತ್ ಮೇಲೆ ಕೇಳಿ ಪ್ರಾಣಕಾಂತೆ ಕಾಂತ ಕಾಂತೆ ಹೋಗೋ ಪೈಣವೆಲ್ಲಿಗೆ ನಾನು ಹೋಗುವ ಪಯಣದ ಗೋಷ್ಠಿ ನಿನಗೆ ಹತ್ತಕ್ಕೆ ಬೇಕೇ ಸುಂದರಿ ಸತಿಯಳ ಮುಂದೆ ತಿಳಿಸಬೇಕಾದ ಪತಿಯಾದ ನಿನ್ನ ಧರ್ಮವಲ್ಲವೇ ಸರ್ವಥಾ ತಿಳಿಸುವುದಿಲ್ಲ ಕಾಂತ ಕಾಂತೆ ಹೇಳುವೆನು ಕೇಳು ಅದೇನು ಚೆನ್ನಾಗಿ ಹೇಳಿದ ಮಣಿ ಎಲ್ಲಿಗೆ ನಿನ್ನಯ ಪಯಣ ಎಲ್ಲೋ ಎಲಗಿಂದು ಜಾಣ. ಎಲ್ಲಿಗೆ ನಿನ್ನಯ ಪಯಣ
ಕಾಂತ ಕಾಂತೆ ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸಗಳನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಧನುರ್ಧಾರಿಯಾಗಿ ನೀನು ಹೋಗುವುದೆಲ್ಲಿಗೆ? ಸತಿಯಳ ಮುಂದೆ ತಿಳಿಸು ಕಾಂತ ಗುಣವಂತ. ಹೇ ಮತಿವಂತೆಯಾದ ಸತಿ ಶಿರೋಮಣಿ ಪ್ರಾಣೇಶ್ವರ ಕರಪಲ್ಲವದೊಳ್ ಬಿಲ್ಲಂಪಿಡಿದು ಧನುರ್ಧಾರಿಯಾಗಿ ರೋಷಾಬದ್ಧದಿ ರೌದ್ರಾಂಕಿತನಾಗಿ ಹೋಗುವ ಸಮಯದಲ್ಲಿ ಬೋಳಿರೆ ಅಡ್ಡ ಬಂದು ಕೇಳುವುದು ಚಂದವಲ್ಲವೇ ನಾರಿ, ಕೇಳಬೇಡ ಮತ್ತೊಂದು ಸಾರಿ. ಕಾಂತ ಅಂತೆ ಸತಿಯಳ ಮುಂದೆ ತಿಳಿಸಲಾರದಂತಹ ಕಾರ್ಯವೇನಿರುವುದು? ಅಂಥ ಕಾರ್ಯವಿರುವುದು ರಮಣಿ. ಹೌದೇ? ಹೌದು ಕಾಂತೆ. ಕಾಂತ ಕಾಂತೆ ತಿಳಿಸುವುದಿಲ್ಲವೇ? ಸರ್ವತಾ ತಿಳಿಸುವುದಿಲ್ಲ. ತಿಳಿಸಬೇಕು ಕಾಂತ. ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಕಾಂತೆ. ಹೇಳುವರೆ ಕೇಳು. ಅದೇನು ಚೆನ್ನಾಗಿ ಹೇಳ ರಮಣಿ. ಎನ್ನ ಬಾಳಿನ ರಾಜ ನಾನೆಲ್ಲ ಪ್ರೇಮದ ರಾಜ ನಾನೆಲ್ಲ ಬಿಡಲಾರೆ ಚಿನ್ನರನಾಡಿ ಎನ್ನ ಬಾಳಿನ ರಾಜ. ಹೋಗುವುದೆಲ್ಲಿಗೆ ರಮಣ ತಿಳಿಸೋ ನಿನ್ನಯ ಪಯಣ. ಹೋಗುವುದೆಲ್ಲಿಗೆ ರಮಣ ತಿಳಿಸೋ ನಿನ್ನಯ ಪಯಣ. ಕೂಡಿ ಹಾಡಿ ನಡೆಯುವ ನೀಯನ್ನ ಬಾಳಿನ ರಾಜ ನಾನೆಲ್ಲ ಪ್ರೇಮದ ರೋಜ. ಪ್ರಾಣೇಶ್ವರ ಹೇ ಪ್ರಾಣಕಾಂತೆ. ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಕಾರಣ ಹ ಪಯಣದ ವಿಚಾರವನ್ನು ಸತಿಯಾಗಿ ನಾನು ಕೇಳುತ್ತಿರುವೆನು. ಕಾಂತ ಕಾಂತೆ ಸತಿ ಪತಿಗಳೆಂದರೆ ದೇಹ ಇರಲಾದರೂ ಜೀವ ಒಂದೇ ಎಂಬ ಭಾವನೆ ಇರಬೇಕು. ಕಾಂತ ಕಾಂತೆ ಸತಿಯಳ ಮುಂದೆ ತಿಳಿಸಲಾರದಂತಹ ಕಾರ್ಯವೇನಿರುವುದು? ಅಂಥ ಕಾರ್ಯ ಇರೋದು ರಮಣಿ. ತಿಳಿಸಂದೆ ಬೇಡಿಕೊಳ್ಳುವೆನು ಕಾಂತ ಮಹಾ ಬುದ್ಧಿವಂತ. ಎಲೈ ಮತ್ತ ಗಜಗಾಮಿನಿ, ಪಯಣದ ಗೋಷ್ಠಿಯನ್ನು ತಿಳಿಸಬೇಕೆಂದು ಅಲ್ಪರಿದು ಕೇಳಿವೆಯಲ್ಲ, ಹಾಗಾದ್ರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಬೋಳಿರೆ ಪಾಂಡುರೂಪೋತ್ತಮನ ಪುತ್ರನಾದ ಧರ್ಮರಾಯನ ಯಜ್ಞದ ಕುದುರೆಯಂತೆ ಅದರ ಮೈಗಾವಲಿಗೆ ಕೋದಂಡ ವಿದ್ಯಾ ಪಾಂಡಿತ್ಯನಾದ ಮೂರು ಲೋಕದ ಗಂಡುಗಳಿಗೆ ಗಾಂಡಿಗೆ ಬಂದಿರುವನಂತೆ. ಅಹೇ ಕಾಂತೆ ಕಾಂತ ಧೀರರಾದವರು ಕುದುರೆಯಂ ಕಟ್ಟಿ ಬೆಂಗಾವಲಿಗರಂ ಧರಿಸಬೇಕಂತೆ. ಇಲ್ಲವೇ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕಂತೆ. ಹೌದೇ ಕಾಂತ? ಅಹೇ ಕಾಂತೆ ಕಾಂತ ಆದ್ದರಿಂದ ಬಳಿರೆ ನನಗೆ ಹುಟ್ಟಿದ ಸಿಟ್ಟಿನಿಂದ ನಾನೇ ಅಶ್ವಂ ಕಟ್ಟಿ ಸಮರ ಯೋಧರನ್ನು ಜಯಿಸಲು ಹೋಗುವೇನೆ ಕಾಂತೆ. ನಿನಗೆ ಅದಕ್ಕೆ ಬೇಕಿದ್ರೆ ಚಿಂತೆ. ಪ್ರಾಣೇಶ್ವರ ಪ್ರಾಣಕಾಂತೆ ಆ ಪಾರ್ಥನೋಳ ಪಂಥವನ್ನು ತೊಟ್ಟು ಹೋಗುವಿಯಾ? ಹೌದು ಸುಂದರಿ. ಪಾರ್ಥನನ್ನ ಗೆಲ್ಲಲು ಸಾಧ್ಯವೇ? ನನ್ನ ಪರಾಕ್ರಮ ಕಡಿಮೆ ಇರುವುದೇನೇ ರಮಣಿ? ಬೇಡ ಕಾಂತ. ಅದು ಯಾತಕ್ಕೆ ಸುಂದರಿ? ಪಾರ್ಥನಿಗೆ ಶ್ರೀಕೃಷ್ಣನ ಬೆಂಬಲವಿರುವುದು, ನಮಗೆ ಹಿರಿಯರ ಬೆಂಬಲ ಇರುವುದು. ಕಾಂತ ಕಾಂತೆ ಸತಿಯಳ ಮಾತು ಮೀರುವಿಯ? ಸಹಜವಾಗಿ ಮೀರುವರು. ಹೇಳುವರೆ ಕೇಳು. ಚೆನ್ನಾಗಿ ಹೇಳುವ ಮಾತನ್ನು ಕೇಳು ಗಿಳಿಯರೇ.
ಪ್ರಾಣೇಶ್ವರ, ಹೇ ಪ್ರಾಣಕಾಂತೆ, ಪಾರ್ಥನೋಳ ಪಂಥವನ್ನು ತೊಟ್ಟು ಹೋಗುವುದು ತಕ್ಕ ನಡತೆಯಲ್ಲ. ಅದು ಯಾತಕ್ಕೆ ತರವಲ್ಲ ನಡೆದ ಕಾಂತೆ. ಸತಿಗಳ ಮಾತನ್ನು ಮೀರಬೇಡ ಕಾಂತ, ಇಲ್ಲಿಗೆ ನಿಲ್ಲಿಸು ನಿನ್ನ ಪಂಥ. ಬಳಿರೇ ಈ ಸಾರಥಿ, ಈ ಭ್ರಷ್ಟಳನ್ನು ಸದ್ಯಕ್ಕೆ ಅತ್ತ ತಳ್ಳುವಂತನಾಗ ಜಾಗ್ರತೆಯಿಂದ ಹೋಗಿ ಎನ್ನ ಪುತ್ರನಾದ ಸುಧನ್ವನನ್ನು ಕರೆತರುವಂತನಾಗ ಸೂತ ಸುಗುಣ ಪ್ರಖ್ಯಾತ. ನಿಮ್ಮಿಷ್ಟದಂತಾಗಲಿ ದೇವ. ಕಲಾಮಂಡಳಿಯ ನಿರ್ದೇಶಕರುಗಳು ಬೇಗ ಬೇಗ ವೇದಿಕೆ ಮೇಲೆ ಆಸೀನರಾಗ್ತೋ. ಮೇಟಿ ಏರಪ್ಪ, ನಾಗಭೂಷಣ ಮೇಲೆ ಬರ್ರಿ. ಕಲ್ಮಿ ದೊಡ್ಡಪ್ಪ, ಗ್ಯಾಂಗ್ ಹನುಮಂತಪ್ಪ, ಸತ್ಯಪ್ಪ, ರಾಜಶೇಖರ್, ವೆಂಕಟರಮಣ ಬಾಬು, ದೇವ್ರ ಮನೆ ಹುಚ್ಚಪ್ಪ ಅವರು ವೇದಿಕೆ ಮೇಲೆ ಬರ್ಬೇಕು. ಮ್ಯಾನೇಜರ್ ಭಕ್ತ ಸುನಂದ ಕಾಳಗ ಅರ್ಥಾತ್ ಅರ್ಜುನ ಗರ್ವಭಂಗ. ಇವತ್ತಿನ ಕಂಪ್ಯೂಟರ್ ಯುಗದಲ್ಲಿ ಪ್ರತಿಯೊಂದು ಹುಡುಗರು ಇವತ್ತು ಮೊಬೈಲು, ಲ್ಯಾಪ್ಟಾಪು ಅಂತ ಒಂದು ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲ್ ಹಿಡ್ಕೊಂತಾರೆ ಹುಡುಗರು. ಆಮೇಲೆ ಟಿ ವಿ ನೋಡೋದು ಅಂಥ ಯುಗದಲ್ಲಿ ಇವತ್ತು ಮರುಕಳಿಸಿ ಅದನ್ನು ಇವತ್ತಿನ ದಯಮಾಡಿ ಬೇಗ ಬೇಗನೆ ಈಗ ಏನೋ ಆಲ್ರೆಡಿ ನಾವು ಹೆಸರು ಕರೆದಿದ್ದು. ಮುಂಭಾಗದಲ್ಲಿರುವಂತಹ ಕಲಾ ಪೋಷಕರಿಗೆ, ಕಲಾ ಪ್ರೇಕ್ಷಕರಿಗೆ, ಕಲಾ ಅಭಿಮಾನಿಗಳಿಗೆ ವಿಶೇಷವಾದ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಬಹಳ ಮುಖ್ಯವಾಗಿ ಇಲ್ಲಿ ಎಲ್ಲರೂ ಕೂಡ ಆಟ ನೋಡಲಿಕ್ಕೆ ಮಾತ್ರ ಬಂದಿರ್ತಾರೆ, ಭಾಷಣ ಕೇಳಕ್ಕೆ ಬರೋದಿಲ್ಲ. ಹಂಗಾಗಿ ನನಗೆ ಭಾಷಣ ಮಾಡಲಿಕ್ಕೆ ಇಲ್ಲಿ ಇಷ್ಟ ಇಲ್ಲ, ಆಟ ಮಾತ್ರ ನಡೀಬೇಕಂತ ನನ್ನ ಆಸೆ ಆಸಕ್ತಿ. ಆದರೂ ಕೂಡ ಎರಡು ಮಾತು ಹೇಳ್ತೀನಿ. ಈ ಬಯಲಾಟದ ವಿಶೇಷ ಏನಪ್ಪ ಅಂತಂದರೆ, ಈ ಸಿನಿಮಾಗಳಲ್ಲಿ ಸಣ್ಣದನ್ನು ದೊಡ್ಡದಾಗಿ ಮಾಡಿ ತೋರಿಸುವಂತಹದ್ದು ಸಿನಿಮಾ. ಈ ಧಾರಾವಾಹಿ, ಟಿ ವಿ, ಮೊಬೈಲು ದೊಡ್ಡದನ್ನು ಸಣ್ಣದಾಗಿ ಮಾಡಿ ತೋರಿಸುವಂತಹದ್ದು ಮೊಬೈಲು ಮತ್ತು ಟಿ ವಿಗಳು. ಇದ್ದದ್ದು ಇದ್ದ ಹಾಗೆ ತೋರಿಸುವಂತಹದ್ದು ಈ ಬಯಲಾಟ. ಇಂತಹ ಒಂದು ಬಯಲಾಟವನ್ನು ನೋಡಿ ಆನಂದಿಸಿ, ಪ್ರೋತ್ಸಾಹಿಸಿ, ಯಾವುದೇ ಗದ್ದಲ ಗಲಾಟೆ ಇಲ್ಲದಂಗೆ ಸಹಕರಿಸಿ ನೋಡಿ ಸಂತೋಷ ಪಡಬೇಕು ಮತ್ತು ಆಮೇಲೆ ಪ್ರೋತ್ಸಾಹಿಸಬೇಕು ಮತ್ತು ನಾಟಕವನ್ನು ಯಶಸ್ವಿಗೊಳಿಸಬೇಕನ್ನಂತಹ ಎರಡೇ ಮಾತನ್ನು ಹೇಳಿ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಯೊಂದಿಗೆ ಎಲ್ಲ ಊರಲ್ಲೂ ಕೂಡ ನಮ್ಮ ಕುಡ್ತಿನ ನೆನೆಸ್ಕೊಂಡು ಪ್ರತಿಯೊಂದು ಆಟಗಳನ್ನು ಆಡ್ತಿದ್ದಾರೆ. ಆ ಒಂದು ತಂಗಿಯರಿಗೆ ಕೇಳ್ಕೊಳ್ಳೋದೇನೆಂದರೆ, ಈ ಬಯಲಾಟ ಭಾಳ ರಸವತ್ತಾಗಿ ಅಚ್ಚುಕಟ್ಟಾಗಿ ಭಾಳ ಚೆಂದಾಗಿ ಕಲಿಸಿದ್ದಾರೆ ಮಾಸ್ಟ್ರು. ಯಾಕಂದರೆ ನಮ್ಮ ವಿದ್ಯೆನೇ ಬೇರೆ, ನಾವು ನಾಟಕದಲ್ಲಿ ಕಲಿತಂಥದ್ದು ಇದು ಬಯಲಾಟ ಗಂಡು ವಿದ್ಯೆ, ದಕ್ಷಿಣಾಡಿಕೆ. ಯಾಕಂದರೆ ಇದು ಸಾಮಾನ್ಯವಾಗಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಬಯಲಾಟ ನಮ್ಮ ಕುಡ್ತಿಯಲ್ಲಿ ಸದಾ ಈ ರೀತಿ ನಡೀತಾ ಇರಲಿ, ಎಲ್ಲರೂ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಸಂಘದವರಿಗೆ ಧನ್ಯವಾದ. ದಾರಿ ಬಿಡ್ರೋ.
ಮಾಡಿ ಕತ್ತು ಕತ್ತು ನನ್ನ ನೋಡಿ ಕೆತ್ತು ಮೋಡಿ ಮಾಡಿ ಬಿಟ್ಟೆ ನಲ್ಲೇ ಏ ನೀ ನನ್ನ ಜೋಡೆ ನೀ ನನ್ನ ಜೋಡೆ ಕನಸಲ್ಲೋ ನೀನೆ ಮನಸ್ಸಲ್ಲೋ ನೀನೆ ಎಲ್ಲೆಲ್ಲೋ ತುಂಬಿರುವೆ ನನ್ನನ್ನೇ ಕಾಡಿರುವೆ ನನ್ನನ್ನೇ ಕಾಡಿರುವೆ ಊಟವಿಲ್ಲ ಆಹ ನಿತ್ಯ ಇಲ್ಲ ಏ ನಿನ್ನ ನೆನಪಲೇ ಊಟವೇನೋ ನಿತ್ಯ ಏನೋ ಬಳಿಯಲ್ಲಿರಲು ನೀನು ಸಾಕು ಸ್ವರ್ಗ ಒಂದೇ ಗೇಣೋ ಊಟವಿಲ್ಲ ಆಹ ನಿತ್ಯ ಇಲ್ಲ ಏ ನಿನ್ನ ನೆನಪಲೇ ಊಟವೇನೋ ನಿತ್ಯ ಏನೋ ಬಳಿಯಲ್ಲಿರೋ ನೀನು ಸಾಕು ಸ್ವರ್ಗ ಒಂದೇ ಗೇಣೋ ಮಾತಿನಲ್ಲಿ ಆಹ ಪ್ರೀತಿಯಲ್ಲಿ ಏ ನಿನಗೆ ಸೋತೆ ನಾನು ಹಬ್ಬಿಕೋ ನನ್ನೆಲ್ಲ ಹೀಗೆ ಬಾಳೆಲ್ಲ ಸ್ವರ್ಗ ಇಲ್ಲೇ ಎಲ್ಲ ದೇಹವೆರಡು ಜೀವ ಒಂದು ಕಣ್ಗಳೆರಡು ನೋಟ ಒಂದು ಇರುವ ಹಾಗೆ ಮುಂದೆಂದು ನಲ್ಲೇ ಏ ನೀ ನನ್ನ ಜೋಡಿ ನೀ ನನ್ನ ಜೋಡೆ ಕನಸಲ್ಲೋ ನೀನೆ ಮನಸ್ಸಲ್ಲೋ ನೀನೆ ಪೊಲೀಸರು ಅರ್ಜೆಂಟ್ ಆಗಿ ಬರ್ಬೇಕು ಪೊಲೀಸರು ಸರ್ ಉದಾಹರಣೆ ಕೇಳಿದೆ ಒಂದವರಂ ಧಾರಂದು ಕೇಳಿದರೆ ಭಾಗ್ಯಶ್ರೀ ಬಳಿರೇ ಎಲೈ ಮಾನವ ಚೇಟ್ ಚೇಟ ಕೃತಿಯಂತೆ ಬರುವ ಬೇರ್ಕಿಚ್ಚು ನರಪಸಕ್ಕೆ ಕೊರದಡಿಗಳ ಕಟ್ಕಟನ ಕಡಿದ ಕೆಟ್ಕೆಟಲೆಂಬ ಶಬ್ದ ಸ್ಫುಟ ಕೊಕ್ಕಟ ಪ್ರಾಯನಂತ ನಟ ನಡೆಸುತ್ತ ಬಂದ ಚಂದ ವೀರನಂಬಯ ಭಕ್ತಿಯಿಂದ ತುಟಿಮಿಸಕದ ಒಡಿಯರ ತಾವು ದಾರೆಂದು ವಿಚಾರಿಸುವ ಮಹಾವೀರನ ಮುಂಭಾಗದಳೆಂದ ವಂದನೆಯನ್ನು ಮಾಡಿ ಮಾತನಾಡಿಸುವುದಕ್ಕೆ ನೀನು ದಾರುಚರವರ ಮೊದಲು ಬೇಡ ನಿನ್ನ ನಾಮದ ವಿಸ್ತಾರ. ಓ ದೇವ ನಾವು ದಾರಂದರೆ ಯಾರು ದೇವ? ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆಯಲ್ಲಿ ಬುದ್ಧನಂತಿರಬೇಕು, ಸಾಧು ಸಂತರ ಜೊತೆಯಲ್ಲಿ ಸೌಮ್ಯವಾಗಿರಬೇಕು, ದೀನರ ಜೊತೆಯಲ್ಲಿ ಧರ್ಮರಾಜನಂತಿರಬೇಕು. ಹೀಗೆ ಮಿಂಚಿ ಮರೆಯಾಗಿ ಹೋದ ಕರ್ನಾಟಕದ ರತ್ನ ಪುನೀತ ರಾಜಕುಮಾರನಂತಹ ಮನೆಗೊಬ್ಬ ಮಗನಿರಬೇಕು. ಇಂಥ ನೀತಿ ಮಾತುಗಳನ್ನು ತಿಳಿಸುವಂತಹ ಎನ್ನಗೆ ಗುರುವಾದ ಬಾದನಟ್ಟಿಯ ತಬಲಾ ಮಾಸ್ಟರ್ ನಾಗೇಶಪ್ಪನವರಂತಹ ಗುರುವಿರಬೇಕು. ಅಂತಹ ಗುರುವನ್ನು ಮನದೊಳಗೆ ಸ್ಮರಿಸುತ್ತಾ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಹೊಳಿರೇ ಎಲೈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಬೇಸಗೊಳ್ಳುವಯ? ಹೌದು ದೇವ. ಈ ದಿಗ್ವಲಯದಳ ರೌದ್ರದಮ್ಮನ್ನಕ್ಕೆ ಬರಬರೆಪ ವರ್ಗವಂ ತ್ಯರ್ಕಡಿತ ತಕ್ತಗಲೆನ್ನುವ ಚಾರಾಕ್ರಮಂ ಕಾರಕದಳ ಬರ್ಗರಿಸುವ ಉತ್ಸದ್ಭೀಕರ ಭಯಂಕರ ಹಂಸಧ್ವಜ ಸಾರಥಿ ಭೂಪತಿ ಎನ್ನ ಸಮ್ಮುಖದಲ್ಲಿ ನಂತರಣವಂ ಅಳಪ ಬಲ್ಲಿದರಾದ ಛತ್ರವರ್ಗವಂ ಕಡು ಪರಾಕ್ರಮ ಕೋಪಟೋಪದಿಂದ ದತ್ತಗಲೆಂದು ಚಡಾಳಿಸುವ ತಳ್ಳುರಿ ಅಂತ ತೈಸಿ ಬಿಡುವ ಚೌರ್ಯ ಖಂಡ ಗಂಡ ಬೇರೊಂಡ ಮುಂದಕ್ಕಿಟ್ಟ ಕಾಲೆಯಿಂದ ಕಿಳದವರ ಗಂಡ ವೀರ ಕ್ಷತ್ರಿಯ ಕುಲ ಮಾರ್ತಾಂಡ ಸಾರಥಿ ಭೂಪತಿ ಚಂಪಕ ನಗರ ಮಮ್ಮಂಕಿತದಿಂದ ಪರಿಪಾಲಿಸುವ ಹಂಸಧ್ವಜ ಮಹಾರಾಜನ ಕುಮಾರ ಸುಶೀಲಾ ದೇವಿಯ ಗರ್ಭಾದ್ಯ ಸುಧಾಕರ ಸಾರಥಿ ಭೂಪತಿ ಮೂರು ಲೋಕದಳು ಮೀರಿದ ಸೂರ್ಯನಂದು ಧೀರೋತ್ತಮರ ಕರವೆತ್ತಿ ಸಾರುವ ವೀರ ಸುಧನ್ಮನ ಮಹಾರಾಜನಂದ ಜಯ ಬೇರೆ ಮನಸಲೈ ಸಾರಥಿ ಎನ್ನುವ ಜಾಣ ವೈರಿಗಳ ಹೃದಯದಳು ಜರ್ಜರಿತವಾಗಿ ತಲ್ಲಣಿಸಿ ಬರುವುದು ಎನ್ನಯ ಬಾಣ ಒಡೆಸು ಜಯ ಬೇರೆ ವೀಕ್ಷಣ. ವೀರ ಸುಧನ್ವರ ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ.
ಬಳಿರಿಯೇ ಎಲೈ ಸಾರಥಿ ಈ ಸಭಭದ್ರಾಸನ ದಡಿಗೆ ಕರ ಪದ್ಮದಳ ಧನುರ್ಧಾರಿಯಾಗಿ ರೌದ್ರದಿಂಬಂದ ಬಗೆಯೇನೆಂದು ನಿರ್ಧರಿಸಿ ಕೇಳುವಯ. ಹೌದು ದೇವ. ಚಂದ್ರನಂದನನಾದ ಅರ್ಜುನನೊಡನೆ ಯುದ್ಧಕ್ಕೆ ಹೋಗಲು ಸಿದ್ಧನಾಗಿ ಬಂದಿರುವೆನೋ. ಸಾರಥಿ ಭೂಪತಿ ಸುಶೀಲೆ ತತ್ಪ್ರಯುಕ್ತ ನಮ್ಮ ಮಾತೆಯ ಆಶೀರ್ವಾದವನ್ನು ಪಡೆಯಲು ಚೋಟೆಯನ್ನ ತತ್ರ ತಮ್ಮ ಮರಮನೆಗೆ ಬಿಡುವಂತನಾಗು ಸಾರಥಿ. ಎನ್ನ ಪಡೆದ ಮಾತೆಯನ್ನು ತೋರಿಸುವ ಅತಿ ಜಾಗೃತಿ. ಸುಶೀಲೆ ಸುಶೀಲೆ ಜನನಿ ಸೌಖ್ಯ ಪ್ರದಾಯಿನಿ ದೀರ್ಘಾಸ್ತಿನ ಮಸ್ತು ಮೇಲೆ ಕೇಳು ಪುತ್ರ ಕೋಮಲಗಾತ್ರ. ಕಂದ ಅಮ್ಮಯ್ಯ, ಧನುರ್ಧಾರಿಯಾಗಿ ಕರದಲ್ಲಿ ಕೋದಂಡವನ್ನು ಪಡೆದುಕೊಂಡು ಹೋಗುವುದೆಲ್ಲಿಗೆ ಪುತ್ರ? ನಾನು ಹೋಗುವ ಪಯಣದ ಕೋಷ್ಠಿ ನಿನಗೆ ಏತಕ್ಕೆ ಬೇಕು ಜನನಿ? ಕಂದ ಅಮ್ಮಯ್ಯ, ಹೆತ್ತ ತಾಯಿ ಮುಂದೆ ತಿಳಿಸುವುದು ಮಕ್ಕಳಾದ ನಿಮ್ಮ ಕರ್ತವ್ಯವಾಗಿರುವುದು ಪುತ್ರ. ಇಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಅಮ್ಮಯ್ಯ. ಜನನಿ ಹೇಳುವೆನ ಕೇಳು. ಅದೇನು ವಿಸ್ತಾರವಾಗಿ ಹೇಳು ಮಾತೆ. ತನಯ ಆಲಿಸನ್ನ ನುಡಿಯ ತನಯ ಕೇಳ ಎನ್ನಯ ಹಿತ ನುಡಿಯ. ಕಂದ ಜನನಿ ಚೆನ್ನಾಗಿ ಕೇಳು ಪುತ್ರ. ಅದೇನು ವಿಸ್ತಾರವಾಗಿ ಹೇಳು ಮಾತೆ. ತನಯ ಆಲಿಸನ್ನ ನುಡಿಯ ತನಯ ಕೇಳು ಎನ್ನಯ ಈ ನುಡಿಯ. ನಿನ್ನ ಪಯಣ ತಿಳಿಸು ಎನಗೆ, ನಿನ್ನ ವಿವರವ ತಿಳಿಸು ಎನಗೆ. ಕೇಳು ನಾನು ನಂದನ ತನಯ ಆಲಿಸನ್ನ ನುಡಿಯ ತನಯ ಕೇಳು ಎನ್ನಯ ಈ ನುಡಿಯ. ಕರಗಾಲ ಭೈರವನಂತೆ ಕರದಲ್ಲಿ ಖಡ್ಗವ ಬಿಡಿದ ರಥರೂಢನಾಗಿದೆ ಚತುರಂಗ ಬಲವೇರೆ. ಕರಗಾಲ ಭೈರವನಂತೆ ಕರದಲ್ಲಿ ಖಡ್ಗವ ಬಿಡಿದು ರಥರೂಢನಾಗಿದೆ ಚತುರಂಗ ಬಲವೇರಿ. ನಿನ್ನ ಪಯಣವ ತಿಳಿಸು ವಿವರವ, ನಿನ್ನ ಪಯಣವ ತಿಳಿಸು ವಿವರವ ತಿಳಿಸು ಎನಗೆ ನಂದನ ತನಯ ಆಲಿಸನ್ನ ನುಡಿಯ ತನಯ ಕೇಳು ಎನ್ನಯ ಈ ನುಡಿಯ. ಮಗನೇ ಅಮ್ಮಯ್ಯ, ಎನ್ನ ನುಡಿಯನ್ನು ಕೇಳು ನೀ ಬೇಗನೆ. ಅದೇನು ಚೆನ್ನಾಗಿ ಹೇಳು ಮಾತೆ. ಕುಮಾರ, ಅಮ್ಮಯ್ಯ, ಕಾಲ ಭೈರವನಂತೆ ಕರದಲ್ಲಿ ಖಡ್ಗವನ್ನು piಡಿದುಕೊಂಡು ರಥಾರೂಢನಾಗಿ ಚತುರಂಗ ಬಲವನ್ನು ಏರಿ ಪುತ್ರ ಜನನಿ ಆತುರದಿಂದ ನೀನು ಹೋಗುವ ಪಯಣವೆಲ್ಲಿಗೆ ತಾಯಿ ಒಂದೇ ತಿಳಿಸು ಬಾಲ ಭವ್ಯ ಗುಣಶೀಲ. ಎನ್ನಂ ಪಡೆದ ಜನನಿ, ನನ್ನ ಪಯಣದ ಕೋಷ್ಠಿ ನಿನಗೆ ಹೇತಕ್ಕೆ ಬೇಕು? ಹೆತ್ತ ತಾಯಲ್ಲವೇ ಪುತ್ರ. ಆಹೋ ಜನನಿ, ಕಂದ ಇದಕ್ಕೆ ಮನಗೊಡೆದೆ ಸೌಖ್ಯದಿಂದಿರು ಜನನಿ ತ್ರಿಲೋಕ ಪಾವನಿ.
ಮೈಕ್ ಕೊಡ್ತೇನೆ. ತಾಯಿಯ ಮುಂದೆ ನೀನು ತಿಳಿಸದ ಕಾರ್ಯವೇನ ತಿಳಿಸಂದು ಬೇಡುವೆನ ಬೇಡುವೆ ನಿನ್ನನು ನಾ. ತಾಯಿಯ ಮುಂದೆ ನೀನು ತಿಳಿಸದ ಕಾರ್ಯವೇನ ತಿಳಿಸಂದು ಬೇಡುವೆನ ಬೇಡುವೆ ನಿನ್ನನ್ನು ನಿನ್ನ ಪಯಣವ ತಿಳಿಸು ನನಗೆ ನಿನ್ನ ಪಯಣವ ತಿಳಿಸು ನನಗೆ ಕೇಳುವೆ ನಿನ್ನನು ನಂದನ ತನಯ ಆಲಿಸೆನ್ನ ನುಡಿಯ ತನಯ ಕೇಳು ಎಂದಯ ಕೇಳೊಡೆಯ ಕಂದ ಮಾತೆ ಪುತ್ರ ಜನನಿ, ಈ ನಿನ್ನ ಕೃತ್ಯವನ್ನು ನೋಡಿದ್ರೆ ನನಗೆ ವಿಚಿತ್ರವಾಗಿ ತೋರುವುದು. ಅದು ಯಾತಕ್ಕೆ ತೋರುತ್ತಿರುವುದು ಮಾತೆ? ಪುತ್ರ ಜನನಿ, ಒಮ್ಮಿಂದೊಮ್ಮೆಲೆ ಈ ರೀತಿ ಕೋಪಗೊಂಡು ರಥವನ್ನೇರಿ ಅಶ್ವಗಳನ್ನು ಬಂಧಿಸಿ ತಾಯಿಯ ಮುಂದೆ ತಿಳಿಸಲಂಥ ಕಾರ್ಯವೇನಿರುವುದು? ಹೆತ್ತ ತಾಯಿಯ ಮುಂದೆ ತಿಳಿಸು ಪುತ್ರ ಕೋಮಲ ಗಾತ್ರ. ಆಹೋ ಎನ್ನಂ ಪಡೆದ ಮಾತೆ. ಈ ಭೂಮಂಡಲದೊಳು ಈ ಭೂಮಂಡಲದೊಳು ಪ್ರಚಂಡತನದಿ ಮೆರೆಯುವ ಅಸ್ಥಿನಾವತಿಯಂ ತದ್ಧರ್ಮದಿಂದ ಪರಿಪಾಲಿಸುವ ಧರ್ಮರಾಜೇಂದ್ರನ ಯಜ್ಞಾಶವಂತೆ ಹತಂದೀರರಾದವರು ಬಂಧಿಸಿಕೊಳ್ಳಬೇಕಂತೆ. ಹೌದೇ ಪುತ್ರ ಜನನಿ, ಕಂದ ಆದರ ಮೈಗಾವಲಿಗಾಗಿ ನರಬಲ ತಿಮಿರ ಪ್ರಚಂಡ ಮಾರ್ತಾಂಡನಂತೆ ಮೆರೆಯುವ ಲೋಕದ ಗಂಡುಗಲಿ ಗಾಂಡೀವಿಯು ಬಂದಿರುವನಂತೆ. ಓಹೋ ನಿಜವೇ ಕಂದ. ಜನನಿ, ಪುತ್ರ ಕೈಲಾಗದಿದ್ದರೆ ಕಟ್ಟಿದ ಕುದುರೆಯನ್ನು ಬಿಟ್ಟು ಕಪ್ಪಮಂ ಕೊಟ್ಟು ತಪ್ಪೆಂದು ಶರಣಗತರಾಗಬೇಕಂತೆ. ಕೇಳಿದೆಯಾ ಮಾತೆ? ಹೇಗಿದೆ ನೋಡು ಇದರ ರೀತಿ. ಕಂದ ಜನನಿ, ಧರ್ಮರಾಜ ಆ ಪಾರ್ಥನ ಯಜ್ಞಾಚಮಂ ನನಗೆ ಹುಟ್ಟಿದ ಸಿಟ್ಟಿನಿಂದ ತಟ್ಟರೆ ನಾನು ಕಟ್ಟರವನ ಕಟ್ಟಿನಿಂದ ಕೆಲವೆಸಗುವನಂತೆ. ಆ ಕಿರೀಟಿಗೆ ಎಣ್ಣೆಯ ಭುಜಬಲದ ಪರಾಕ್ರಮದ ಪಟಟೋಪಮಂ ತೋರಿಸಿ ಬರುವೆನು ಮಾತೆ. ತಡ ಮಾಡಿದರೆ ಅಮ್ಮಯ್ಯ. ಒಮ್ಮಿಂದ ಮೇಲೆ ಅಪ್ಪಣೆ ಕೊಡಿ ಎಂದರೆ ಹೇಗೆ ಪುತ್ರ? ಅದು ಹೇಗೆ ಕೊಡಲಾಗದು ಮಾತೆ? ಪಾರ್ಥನನ್ನು ಗೆಲ್ಲಲು ನಿನ್ನಿಂದ ಚಿಕ್ಕವನಾದ ಸಾಧ್ಯವೇ ಪುತ್ರ? ಜನನಿ, ಯುದ್ಧ ಮಾಡುವುದಕ್ಕೆ ಚಿಕ್ಕ ವಯಸ್ಸಿನ ಪರಿಮಿತಿ ಇರುವುದಿಲ್ಲಮ್ಮಯ್ಯ. ವೈರಿಗಳನ್ನು ಖಂಡಿಸುವ ಈ ಖಡ್ಗವ ಗಟ್ಟಿದ್ದರೆ ಸಾಕಲ್ಲ ಜನನಿ. ಕಂದ ಅಮ್ಮಯ್ಯ, ಅರ್ಜುನನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಅದು ಯಾಕೆ ಸಾಧ್ಯವಿಲ್ಲಮ್ಮಯ್ಯ? ನಾನೇನು ಸಾಮಾನ್ಯದವನೇ ಹೇಗೆ? ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಬೆಂಗಾವಲಾಗಿರುವನು ಪುತ್ರ. ಆಹೋ ಜನನಿ, ಕಂದ ಪಾಂಡವರಿಗೆ ಶ್ರೀಕೃಷ್ಣನ ಸಹಾಯವಿರುವುದು ಹೇಳುವುದಲ್ಲ. ಸಹಜವಾಗಿ ಈ ಕೋಯಿ ನಿನ್ನ ನಿಯಮವನ್ನಿಟ್ಟರೆ ಕೊಟ್ಟರೆ ನನ್ನ ಭುಜಬಲ ತಾಣದಿಂದ ಧನುಂಜಯನನ್ನು ಒಕ್ಕಲಿಕ್ಕಿ ಶ್ರೀಕೃಷ್ಣ ಪರಮಾತ್ಮನನ್ನು ಮೆಚ್ಚಿಸಿ ಬರುವೆ. ಕಂದ ಅಮ್ಮಯ್ಯ, ಶ್ರೀಕೃಷ್ಣ ಪರಮಾತ್ಮನನ್ನು ಮೆಚ್ಚುವಂತ ಕಾರ್ಯವನ್ನು ಮಾಡುವಿಯಾ? ಸಹಜವಾಗಿ ಮಾಡುವೆನು ಮಾತೆ. ಪುತ್ರ ಜನನಿ, ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಲಾಭವಿಲ್ಲ ನಿನ್ನಯ ಕಾರ್ಯ ಪಾರ್ಥನ ಬೆಂಗವಲಾಗಿ ಹರಿಬರುವ ತಾನಾಗಿ ಹುಡುಕು ಉಪಾಯ. ಲಾಭವಿಲ್ಲ ನಿನ್ನಯ ಕಾರ್ಯ
ಎಂದರೆ ಹರಿಯ ಸಾಧನವೋ ತನಯ ಆಲಿಸೆನ್ನ ನುಡಿಯ ತನಯ ಕೇಳು ಎನ್ನಯ ಹಿತನುಡಿಯ. ನಂದನ ಆಹೋ ಜನನಿ, ಏನು ಹೇಳಲಿ ನಿನ್ನ ಜಾಣತನ. ಅದೇನು ಮಾತೆ? ಕುಮಾರ ಅಮ್ಮಯ್ಯ, ಕೃಷ್ಣ ಅರ್ಜುನರನ್ನು ಜಯಿಸಿ ಬರವೆನು, ನೇಮವನ್ನು ಕೊಡು ಮಾತೆಂದು ಹೇಳಿವೆಲ್ಲ. ನಿನ್ನ ದಡ್ಡತನಕ್ಕೆ ನಾನೇನೆಂದು ಹೇಳಬೇಕು? ಅದೇ ತಕ್ಕೆ ಮಾತೆ. ಕಂದ, ಅಮ್ಮಯ್ಯ, ಅವರನ್ನು ಗೆಲ್ಲಲು ಚಿಕ್ಕವನಾದ ನಿನ್ನಿಂದ ಸಾಧ್ಯವಿಲ್ಲ ಪುತ್ರ. ಯಾತಕ್ಕೆ ಸಾಧ್ಯವಿಲ್ಲ ಅಮ್ಮಯ್ಯ? ಕುಮಾರ ಜನನಿ, ಈ ನಿನ್ನ ಹಠವನ್ನು ಬಿಡು, ತಾಯಿಯ ಮಾತನ್ನು ಕೇಳು ಪುತ್ರ ಕೋಮಲಗಾತ್ರ. ಆಹೋ ಜನನಿ, ಲೋಕ ಭಾವನಿ, ಈ ಭೂಮಂಡಲದೊಳು ವೀರ ಕ್ಷತ್ರಿಯನಾಗಿ ಜನ್ಮವೆತ್ತಿ ಬಂದ ಬಳಿಕ ಮುಕ್ಕುಂದನನ್ನು ಕಾಣದಿರುವ ಈ ದೇಹವಿದ್ಯೆಯನ್ನು ಸಾರ್ಥಕವೆಂದು ಹೇಳುತ್ತಿರುವ ಅಮ್ಮಯ್ಯ, ಕಂದ, ಈ ಮಾತನ್ನು ಸಟ ಇಲ್ಲ. ಓಹೋ ಜನನಿ, ಕುಮಾರ ಜಡಜಾಕ್ಷನು ಎಮ್ಮಡಗೆ ಬರಬೇಕಾದರೆ ಇದಕ್ಕೆ ಒಂದು ಉಪಾಯ ಉಂಟು ಮಾತೆ. ಅದೇನು ಕಂದ? ಅಮ್ಮಯ್ಯ, ಅದು ದಾವುದೆಂದರೆ ಅದ್ಯಾವುದು? ಕೈ ಹಿಡಿದೆಳೆದರೆ ಮೈತಾನೆ ಬರುವಂತೆ ಕೃಷ್ಣನ ಮೈದುನನಾದ ಅರ್ಜುನನನ್ನು ಕಾಯಂ ನೋಯಿಸಿದರೆ ಜಡಜಾಕ್ಷನವಳನ್ನು ರಕ್ಷಿಸಲು ಸಹಜವಾಗಿ ಬಂದೇ ಬರುವನು. ಅಮ್ಮಯ್ಯ, ಕುಮಾರ ತತ್ಕಾಲದೊಳು ಕೃಷ್ಣ ಮೂರ್ತಿಯನ್ನು ನಾವೆಲ್ಲರೂ ಕಣ್ಣಾರೆ ನೋಡಬಹುದು, ಇದಕ್ಕೆ ಸಂಶಯವಿಲ್ಲ. ಜನನಿ, ಬಿಡು ನಿನ್ನ ಮನಸ್ಸಿನ ಯೋಚನೆ. ಪುತ್ರ, ಜನನಿ, ನನ್ನ ಮನದ ಆಲೋಚನೆಯನ್ನು ಬಿಟ್ಟು ಬಿಡು ಎಂದು ಹೇಳಿದೆಯಾ? ಹೌದು ಮಾತೆ. ಕೃಷ್ಣ ಅರ್ಜುನನನ್ನು ಗೆದ್ದು ಬರುವೆಯಾ? ಸಹಜವಾಗಿ ಗೆದ್ದು ಬರುವನು ಅಮ್ಮಯ್ಯ. ಪುತ್ರ, ಜನನಿ, ಒಂದು ವೇಳೆ ನೀನು ಸೋತು ಬಂದರೆ ಹೇಗೆ? ಜನನಿ, ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಕುಮಾರ ಮಾತೆ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಗೋವು ತನ್ನ ಕಾರವನ್ನು ಬಯಸಿ ಹುಡುಕುತ್ತ ಬಂದ ತೆರದೆ ಪಾರ್ಥನ ಬೆಂಗಳವಾಗಿ ಹರಿ ಬರುವ ತಾನಾಗೆ ಎನ್ನಯ ಮಾತನ್ನ ತನಯ ಆಲಿಸೆನ್ನ ನುಡಿಯ ತನಯ ಕೇಳು ಎನ್ನಯ ಹಿತನುಡಿಯ. ಎನ್ನ ಪ್ರೀತಿಯ ಪುತ್ರನಾದ ಸುಧಾನ್ವನೇ, ಅಮ್ಮಯ್ಯ, ತಾಯಿಯ ಮಾತನ್ನು ಚಿತ್ತ ಬಿಟ್ಟು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಗೋವು ತನ್ನ ಕರವನ್ನು ಬಯಸಿದಂತೆ ಪುತ್ರ ಅಮ್ಮಯ್ಯ, ಪಾರ್ಥನ ಬೆಂಗಾವರವಾಗಿ ಆ ಶ್ರೀಕೃಷ್ಣ ಪರಮಾತ್ಮನಿರವನು. ಶ್ರೀಕೃಷ್ಣ ಪರಮಾತ್ಮರಿದ್ದರೆ ನನ್ನನ್ನೇನು ಮಾಡುವನು ಮಾತೆ. ಕಂದ, ಅಮ್ಮಯ್ಯ, ಕೃಷ್ಣ ಅರ್ಜುನರಿಗೆ ನೀನು ಸೋತು ಬಂದರೆ ತಂದೆ ತಾಯಿಗೆ ನಾನು ಮುಖವನ್ನು ಹೇಗೆ ತೋರಿಸಲಿ? ಬಂಧು ಬಾಂಧವರ ಜೊತೆ ನಾನು ಹೇಗೆ ಬದುಕಲಿ? ಪುತ್ರ, ಜನನಿ, ಚಿಕ್ಕವನಾದ ನಿನ್ನಿಂದ ಈ ಕಾರ್ಯವು ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ ಮಾತೆ. ಕಂದ, ಅಮ್ಮಯ್ಯ, ಸುಮ್ಮನೆ ಎನ್ನ ಮಾತನ್ನ ಕೇಳು. ಇಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಅಮ್ಮಯ್ಯ. ತಾಯಿಯ ಮಾತನ್ನು ಮೀರಬೇಡ. ಅದು ಯಾತಕ್ಕೆ ಮೀರಬೇಡದು ಮಾತೆ. ದುರದಾಸೆಯನ್ನು ಬಿಟ್ಟು ಬಿಡ ಪುತ್ರ ಕೋಮಲಗಾತ್ರ. ಆಹೋ ಎನ್ನ ಪಡೆದ ಜನನಿ, ನಿನ್ನ ಕಠಿಣೋಕ್ತಿಗಳು ಕೇಳಿ ಉತ್ಕೃಷ್ಟತರವಾದ ಕೋಪಾಗ್ನೆಯ ದಗ್ಧಗಲೆಂದ ಬರ್ಗರಿ ಎತ್ತರವಾದ ಮುಂದಕ್ಕಿಟ್ಟ ಕಾಲ ಎಂದಕ್ಕಿಡದವರ ಗಂಡನನ್ನು ಸಮರ ಕಂಕಣವನ್ನು ಕಟ್ಟಿರುವ ಈ ನಿನ್ನ ನನ್ನನ್ನು ಸಾಮಾನ್ಯದವನೇ ಹೇಗೆ? ಕಂದ, ಪಡೆದ ಜನನಿ, ಪುತ್ರ, ಇಂದಿನ ದಿನ ಸಮರದಲ್ಲಿ ನರನ ಪರವಾಗಿ ತ್ರಿಭಯಂಕರನೇ ಬರಲಿ, ಎನ್ನೊಡನೆ ಸಮರಂಗಕ್ಕೆ ನಿಲ್ಲಲಿ. ಆಹೋ ಮಾತೆ, ಕುಮಾರ,
ಎನ್ನ ಮಹಾಕೋಪ ಜ್ವಾಲಾಭರಿತ ಬಾಣದಿಮ್ಮ ಸುರಾರಿಯ ಮುಸಕ ಎಂಬಗದ ಹಿಡಿದುಕೊಡುವನೆಮ್ಮ ನುಡಿದ ನುಡಿ ಮಾತ್ರ ಸೆಟೆಯಾದರೆ ಬಳಿರ ತಕ್ಕ ಮಗನಲ್ಲವೆಂದು ಆಗ ನನ್ನನ್ನು ಧಿಕ್ಕಾರ ಮಾಡು ಪಡೆದ ಜನನಿ ಮಗನೇ. ಆ ಕಿರೀಟಿಯ ಭಯ ಕಂಜಿ ಕಟ್ಟಿದ ಕುದುರೆ ಎಂಬಿಟ್ಟರೆ ಪಡೆದ ಮಾತೆಯಾದ ನಿನ್ನನ್ನು ಬಂದೆ ಎನ್ನುವುದಕ್ಕೆ ಸಂಶಯವೇ ಇಲ್ಲ. ಆಹೋ ಜನನಿ ಕುಮಾರ, ಎನ್ನಂ ನಂಬಿ ನೀನು ನನಗೆ ಆಜ್ಞೆಯನ್ನು ಕೊಡುವವರೆಗೂ ನಿನ್ನ ಪಾದಾಂಬುಜವನ್ನು ಬಿಡುವುದಿಲ್ಲ ಜನನಿ. ಸೌಖ್ಯ ಪ್ರಧಾಯಿನಿ ಮಾತೆ, ನೇಮವನ್ನು ಕೊಡಬೇಕೆ? ಕೊಡ ಸಾಧ್ಯ ಮಾತೆ. ಕುಮಾರ, ಬಿಲ್ಲ ಬಿಲ್ಲ ಜನನಿ. ನಿನ್ನ ಮಾತಿಗೆ ಒಡಂಬಟ್ಟು ಹಾ ನೇಮವನ್ನು ಕೊಡವೇನೋ. ಕೃಷ್ಣ ಅರ್ಜುನನಿಗೆ ಮಾತ್ರ ಸೋತು ಬರಬಾರದು ಪುತ್ರ. ಅದು ಎಂದೆಂದಿಗೂ ಸಾಧ್ಯವಿಲ್ಲ ಅಮ್ಮಯ್ಯ. ಯುದ್ಧದಲ್ಲಿ ಗೆದ್ದ ಬರಬೇಕು. ಸಹಜವಾಗಿ ಗೆದ್ದ ಬರುವೆನು. ಆ ಶ್ರೀಕೃಷ್ಣ ಪರಮಾತ್ಮನ ಮೆಚ್ಚುವಂತ ಕಾರ್ಯವನ್ನು ಮಾಡಬೇಕು. ಸಹಜವಾಗಿ ಮಾಡುವೆನು ಮಾತೆ. ಅಮ್ಮಯ್ಯ ಹೇಳುವೆನ ಕೇಳಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಮಗನೇ ಜಗದಿ ಮಹಾವೀರನೇ ಕೇಳೋ ಸುಧನ್ವನೇ. ಮಗನೇ ಕೇಳೋ ಸುಧನ್ವನೇ. ಮಗನೇ ಕೇಳೋ ಸುಧನ್ವನೇ. ಮಗನೇ ಕಂದ. ಅಮ್ಮಯ್ಯ ಅಮ್ಮಯ್ಯ ಕೇಳೋ ಸುಧನ್ವನೇ. ಕಂದ ಕೇಳೋ ಸುಧನ್ವನೇ. ಅಮ್ಮಯ್ಯ ಜನನಿ ಅಮ್ಮಯ್ಯ ತೋರನೆ ಶೌರ್ಯ ವೈರಿನಿ ಕರವ ನಾಶಗೊಳಿಸುತ್ತಾನೆಯ. ಶೌರ್ಯಗಳ ನಾಶಗೊಳಿಸುತ್ತಾನೆಯ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ತೋರನೆ ಶೌರ್ಯ ವೈರಿನಿ ಕರವ ನಾಶಗೊಳಿಸುತ್ತಾನೆಯ. ವೈರಿಗಳ ನಾಶಗೊಳಿಸುತ್ತಾನೆಯ. ಕಂದ, ಜನನಿ ಯುದ್ಧಕ್ಕೆ ಹೋಗುತ್ತಿರುವಿಯಲ್ಲ, ಹೌದು ಮಾತೆ. ಯುದ್ಧದಲ್ಲಿ ಗೆದ್ದ ಬರಬೇಕು. ಸಹಜವಾಗಿ ಗೆದ್ದು ಬರುವೆನು ಮಾತೆ. ಕೃಷ್ಣ ಅರ್ಜುನನನ್ನು ಸೋಲಿಸಿ ಬರಬೇಕು. ಸಹಜವಾಗಿ ಸೋಲಿಸಿ ಬರುವೆನು ಮಾತೆ. ಕಂದ, ಜನನಿ ಅವರಿಗೆ ಮಾತ್ರ ನೀನು ಸೋಲಬಾರದು. ಎಂಥರಣ ಏಣಿಯ ಪ್ರಶ್ನೆ ಕೇಳುತ್ತಿರುವೆನು ಮಾತೆ. ಕಂದ, ಜನನಿ ಕೃಷ್ಣ ಅರ್ಜುನರಿಗೆ ಜಯವನ್ನು ಬಂದೆ ಬಾ. ಮಗನೇ ಹೋಗಿ ಬರೋ ನೀನು. ಕಂದ ಹೋಗಿ ಬರೋ ನೀನು. ಮಗನೇ ಜನನಿ ಮಾತೆ. ಅಮ್ಮಯ್ಯ ಕಂದ ಕೇಳೋ ಸುಧನ್ವನೇ. ಪುತ್ರ ಕೇಳೋ ಸುಧನ್ವನೇ. ತೋರನೆ ಶೌರ್ಯ ವೈರಿನಿ ಕರವ ನಾಶಗೊಳಿಸುತ್ತಾನೆಯ. ವೈರಿಗಳ ನಾಶಗೊಳಿಸುತ್ತಾನೆಯ. ಅಮ್ಮಯ್ಯ ತಾಯಿಯ ಮಾತಿಗೆ ಒಡಂಬಟ್ಟಿರುವೆ. ಹಾ ತಾಯಿಯ ಮಾತನ್ನು ಕೇಳಿ ಯುದ್ಧಕ್ಕೆ ಹೋಗುತ್ತಿರುವೆ. ಹೌದು ಮಾತೆ. ಕಂದ, ಜನನಿ ಕೃಷ್ಣ ಅರ್ಜುನರಿಗೆ ಸೋಲ. ಹೋಗಿ ಬರೋ ನೀನು. ಮಗನೇ ಹೋಗಿ ಬರೋ ನೀನು. ಕಂದ ಹೋಗಿ ಬರೋ ನೀನು. ಕಂದ ಹೋಗಿ ಬರೋ ನೀನು.
ಎಂದು ಹೇಳಿದೆಯಲ್ಲ? ಹೌದು ಮಾತೆ. ಅಮ್ಮಯ್ಯ, ಕೃಷ್ಣ ಅರ್ಜುನಿಗೆ ಸೋಲಬೇಡ. ಸಹಜವಾಗಿ ಸೋಲುವುದು ಆ ಶ್ರೀಕೃಷ್ಣ ಪರಮಾತ್ಮನ ಮೆಚ್ಚುವಂತ ಯುದ್ಧವನ್ನು ನೀನು ಮಾಡಬೇಕು. ಸಹಜವಾಗಿ ಮಾಡುವೆನು ಅಮ್ಮಯ್ಯ. ಪುತ್ರ, ಜನನಿ ಕುಳಿತುಕೋ, ಜಯದಾರ್ತಿಯನ್ನು ಮಾಡುವೆನು. ಇನ್ನಿಷ್ಟ ಅಂತಾಗಲಿ ಮಾತೆ. ಹೋ ನೀತಿ ಮತಿಯುತಳಾದ ಮಾತೆ. ಕಂದ, ಬೋಂಕನೆರಣಾಂಗದಡಿಗೆ ಹೋಗಿ ಅಂಕಿತ ಮೀರಿ ಸೌರಾಂಕುಲವನ್ನು ಸುರಿಸಿ ಮಂಕುಮತಿ ಮಧ್ಯ ಪಾಂಡವನ ಅಹಂಕಾರದ ಬೆಂಕವ ಮರೆದವನ ಸೈನ್ಯ ಸಮೂಹವನ್ನು ಶಂಕಿಸದೆ ಟಂಕನಕ್ಕಧಿಕಾರಿಯಾದ ಯಮ ಕಿಂಕರಣ ಸ್ವಾಧೀನಕ್ಕೆ ಒಪ್ಪಿಸುವ ಈರಣ ಭಯಂಕರನ ಮುಂದೆ ಏನು ಮಾತನಾಡುತ್ತಿರುವೆ? ಯುದ್ಧ ಮಾತನ್ನೇ ಹೇಳ್ತಿರುವೆನು ಕಂದ. ಮಾತೆ, ಪುತ್ರ, ಆ ಮಂದಮತಿಯಾದ ಧನುಂಜಯನಿಗೆ ಸಮಾಂಕಿತನೆಂದು ಜಯಾಂಗನೆಯನ್ನು ಉಳಿಸಿ ನರಣ ಸಾರಥಿಯಾದ ಯದು ನಂದನಿಗೆ ಎನ್ನಯ ಭುಜಬಲ ತಾಣವನ್ನು ತೋರಿಸಿ ಹಾ ಮಾತೆ ಕುಮಾರ, ಸೈನ್ಯವನ್ನು ದಿಕ್ಫಲಯನ ಮಾಡಿಸದೋದರೆ ಹೋದರೆ ವೀರ ಕ್ಷತ್ರಿಯ ಕುಲೋತ್ಪನ್ನನಾಗಿ ಸಾರ್ಥಕವೇನು ಮಾತೆ? ರಣಾಂಗದಡಿಗೆ ಹೋಗುವೆನು, ಅತಿ ಜಾಗ್ರತೆ. ಕಂದ, ಮಾತೆ, ಹೋಗಿ ಬರುವೆಯಾ? ಸಹಜವಾಗಿ ಹೋಗುವೆನು ಮಾತೆ. ಕುಳಿತುಕೋ, ಜಯದಾರ್ತಿಯನ್ನು ಮಾಡಿ ಕಳಿಸುವೆನು. ಇನ್ನಿಷ್ಟೆಂತಾಗಲಿ ಮಾತೆ. ಬೆಳಗುವಿನ ಆರತಿಯ ಪ್ರೇಮ ತಲಯಲೇ ಜಯವಾಗಲಿ ಕಾರ್ಯ ಬೇಗನೆ. ತಂದೆ ತಾಯಿ ದಾರಿ ತೋರು ಕಣ್ಣುಗಳೆರಡು, ಅವರ ಪ್ರೇಮ ದೂರವಾಗಿ ಮಕ್ಕಳು ಕೊರಡು, ಮಮತೆಯಿಂದ ಸೇರಿ ನಡೆ ಜೋರಿನ ಗೋಡು, ಅದ ಶಾಂತಿಯ ಬೇಡ. ಬೆಳಗುವಿನ ಆರತಿಯ ಪ್ರೇಮ ತನಯರೇ ಜಯವ. ಬುಲೆಟ್ ಸಂಘದವರು ಸುಧನ್ವನ ಪಾತ್ರ ಮಾಡಿದ್ರೆ ಬೆಂಗಳೂರು ಆರವನ್ನು ಮಹಾನ್ ಪ್ರಕಾರ ಮಾಡಿರ್ತಾರೆ. ಹೆತ್ತ ತಾಯಿ ಆಶೀರ್ವಾದವನ್ನು ಪಡೆದುಕೊಂಡೆ. ಹ, ಬೇಗನೆ ಹೋಗಿ ಜಯಶೀಲನಾಗಿ ಬಾ ಪುತ್ರ ಕೋಮಲ ಗಾತ್ರ. ನಿನ್ನಿಷ್ಟದಂತೆ ಅರ್ಜುನನನ್ನು ಜಯಿಸಿ ಶ್ರೀಕೃಷ್ಣ ಪರಮಾತ್ಮನನ್ನು ಬೆಚ್ಚಿಸಿ ಬರುವೆನು ಮಾತೆ. ಹಾಗೆ ಆಗಲಿ ಪುತ್ರ. ನಿನ್ನಿಷ್ಟೆಂತಾಗಲಿ ಜನನಿ. ಬಳಿರೇ ಎಲೈ ಸಾರಥಿ ಭೂಪತಿ ಗಂಡ ಗಲಿಗಳ ಗಂಡ ಚಂಡ ಪ್ರಚಂಡ ರಣ ಬಲೋರ್ದಂಡನಾಥ ಸುಧನ್ಮನ ಗಾಂಡಿ ವ್ಯಣನೆ ಮಂಡಲಕ್ಕೆ ಬರುವನಂದ ಜಯ ಬೇರೆ ಮಳಸ ಪಾಂಡವರಾಯ ತಳಿಗೆ ಬಲ್ಲವಾದ ಕಾವಲಗಾರನ್ನು ನೇಮಿಸ ಸಾರಥಿ ಭೂಪತಿ ತಡ ಮಾಡದ ಯುದ್ಧ ಮಂಡಲ ತಳಿಗೆ ರಥವನ್ನು ಹಾರಿಸಿ ಹುಡುಗ ಹಾಕಿಸುವರು ನಿನ್ನ ಕೈಗೆ ಬಂಗಾರದ ಕಡೆಗ ನಿಮ್ಮಿಷ್ಟದಂತಾಗಲ ದೇವ. ಹೆತ್ತ ತಾಯಿ ಆಶೀರ್ವಾದವನ್ನು ಪಡೆದುಕೊಂಡೆ. ಹ, ಬೇಗನೆ ಹೋಗಿ ಜಯಶೀಲನಾಗಿ ಬಾ ಪುತ್ರ ಕೋಮಲ ಗಾತ್ರ. ನಿನ್ನಿಷ್ಟದಂತೆ ಅರ್ಜುನನನ್ನು ಜಯಿಸಿ ಶ್ರೀಕೃಷ್ಣ ಪರಮಾತ್ಮನನ್ನು ಬೆಚ್ಚಿಸಿ ಬರುವೆನು ಮಾತೆ. ಹಾಗೆ ಆಗಲಿ ಪುತ್ರ. ನಿನ್ನಿಷ್ಟೆಂತಾಗಲಿ ಜನನಿ.
ಭೂಪತಿ ಗಂಡ ಗಲಿಗಳ ಗಂಡ ಚಂಡ ಪ್ರಚಂಡ ರಣ ಬಲೋರ್ದಂಡನಾಥ ಸುಧನ್ ಮನಗಾಂಡಿ ವೀಣನೆ ಮಂಡಲಕ್ಕೆ ಬರುವನಂದ ಜಯ ಬೇರೆ ಮಳಸ ಪಾಂಡವರಾಯ ದಳಿಗೆ ಬಲ್ಲವಾದ ಕಾವಲುಗಾರನ್ನ ನೇಮಿಸ ಭೂಪತಿ ತಡ ಮಾಡದ ಯುದ್ಧ ಮಂಡಲ ದಳಿಗೆ ರಥವನ್ನು ಹಾರಿಸಿ ಹುಡುಗ ಹಾಕಿಸುವ ನಿನ್ನ ಕೈಗೆ ಬಂಗಾರದ ಕಡೆಗ ನಿಮ್ಮಿಷ್ಟದಂತೆ ಆಗಲ್ಲ ದೇವ